ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ದಿಢೀರಾಗಿ ಮಜ್ಜಿಗೆ ಪಳದ್ಯ ಮಾಡೋದಕ್ಕೆ ಒಂದು ಪುಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ ನೋಡಿ, ಇಲ್ಲಿ ಹುರುಗಡ್ಲೆ ತೊಗೊಂಡಿದ್ದೀನಿ. ಮುಕ್ಕಾಲು ಪಾವು ಹುರುಗಡ್ಲೆ ತೊಗೊಂಡಿದ್ದೀನಿ. ಮುಕ್ಕಾಲು ಪಾವು ಹುರುಗಡ್ಲೆಗೆ 1 ಟೀ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಅಂದರೆ ಒಣಗಿಸಿಟ್ಕೊಂಡಿದ್ದೀನಿ ಅದನ್ನು. ಇಲ್ಲಿ ಶುಂಠಿನ 2 ಇಂಚು ಶುಂಠಿನ ತುರಿದು ಒಣಗಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಒಣಗಿದೆ ಅದು. ಇಲ್ಲಿ 3 ಟೀ ಸ್ಪೂನು ಕೊತ್ತಂಬರಿ ಬೀಜ, 3 ಟೀ ಸ್ಪೂನು ಜೀರಿಗೆ. ಇಲ್ಲಿ ಹಸಿಮೆಣಸಿನ್ಕಾಯನ್ನ ಒಣಗಿಸಿಟ್ಕೊಂಡಿದ್ದೀನಿ, ಒಣಗಿರೋ ಹಸಿಮೆಣಸಿನ್ಕಾಯಿ ಅದು. ಇಲ್ಲಿ ಸ್ವಲ್ಪ ಇಂಗು. ಇವಾಗ ಇದನ್ನೆಲ್ಲ ಒಂದು ಬಾಣಲೆನಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಯಾವ್ಯಾವುದು ಅಂದರೆ, ಈ ಶುಂಠಿನ ಒಣಗಿದೆ ಅದು ತುರಿದು ಒಣಗಿಸಿಟ್ಕೊಂಡಿರೋದನ್ನು ಅದನ್ನು ಸ್ವಲ್ಪ ಬಾಡಿಸ್ಕೊತೀನಿ. ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸಿನ್ಕಾಯಿ ಇಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ, ತುಂಬ ಹುರಿಯೋ ಅಂಥದ್ದಿಲ್ಲ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಒಂದು ಜಾರ್ ತೊಗೊಂಡೆ, ಚಿಕ್ಕ ಜಾರ್ ತೊಗೊಂಡೆ. ಅದಕ್ಕೆ ಕೊತ್ತಂಬರಿ ಬೀಜ ಹಾಕ್ತೀನಿ. ಇದು ಟೀ ಸ್ಪೂನಲ್ಲಿ 3 ಟೀ ಸ್ಪೂನ್ ಇದೆ. ಮುಕ್ಕಾಲು ಪಾವು ಹುರುಗಡ್ಲೆಗೆ 3 ಟೀ ಸ್ಪೂನು ಜೀರಿಗೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಕರಿಬೇವು. ಇಲ್ಲಿ ಶುಂಠಿ, ಅದು 2 ಇಂಚು ಶುಂಠಿನ ತುರಿದು ಇಟ್ಕೊಂಡಿರೋದು, ಅಂದರೆ ಒಣಗಿಸಿ ಬಾಡಿಸಿದ್ದೀನಿ. ಆಯಿತು. ಅದಕ್ಕೆ ಇವಾಗ ಮೆಣಸಿನ್ಕಾಯಿ, ಅದು ಕೂಡ ಹಸಿ ಮೆಣಸಿನ್ಕಾಯಿ ಒಣಗಿರೋದಿರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಬಾಡಿಸಿದ್ದೀನಿ ಅಷ್ಟೇ, ತುಂಬ ಹುರಿಯೋಕ್ಕೆ ಹೋಗಿಲ್ಲ, ಬಾಡಿಸಿದ್ದೀನಿ. ಅರಿಶಿನ 1 ಟೀ ಸ್ಪೂನ್ ಅರಿಶಿನ ಹಾಕಿ ಅದನ್ನು ಮಿಕ್ಸಿಗೆ ಹಾಕೋತೀನಿ. ಅದು ನುಣ್ಣಗಾದಮೇಲೆ, ಅಂದರೆ ಪುಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಇಂಗು ಹಾಕಿ, ಇಂಗು ಸ್ವಲ್ಪ ಹಾಕ್ತಿದ್ದೀನಿ. ನಾವು ಒಗ್ಗರಣೆಗೆ ಎಲ್ಲದಕ್ಕೂ ಇಂಗು ಹಾಕ್ತೀವಲ್ಲ, ತುಂಬ ಜಾಸ್ತಿ ಆದರೆ ಅದೊಂಥರ ಕಹಿ ಬರುತ್ತೆ, ಚೆನ್ನಾಗಿರಲ್ಲ. ಹುರುಗಡ್ಲೆನ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಈ ಪುಡಿ ರೆಡಿ ಆಯಿತು. ಮಜ್ಜಿಗೆ ಪಳದ್ಯದ ಪುಡಿ ರೆಡಿ ಆಗುತ್ತೆ. ನೋಡಿ, ನುಣ್ಣಗೆ ಪುಡಿ ಮಾಡಿಕೊಂಡೆ. ಇವಾಗ ಈ ಥರ ನುಣ್ಣಗಾಗಬೇಕು. ಆಯಿತು. ಅದನ್ನು ಒಂದು ಇದಕ್ಕೆ ಬಟ್ಲಿಗೆ ತೆಕ್ಕೊಂಡು, ಅದು ಸ್ವಲ್ಪ ಆರಿದ ಮೇಲೆ ನಾನು ನೋಡಿ ಈ ಥರ ಒಂದು ಬಾಟ್ಲಿಗೆ ತೆಗೆದಿಟ್ಕೋತೀನಿ. ಇದು ಒಂದು ಇದ್ದಾಗ ನಿಮ್ಗೆ ಯಾವಾಗ ಬೇಕೋ ಮಜ್ಜಿಗೆ ಪಳದ್ಯ ಮಾಡ್ಕೋಬಹುದು. ನೋಡಿ, ಇದು ಒಂದು ಬಾಟ್ಲಲ್ಲಿ ತೆಗೆದಿಟ್ಕೊಂಡು ಮುಚ್ಚಿಟ್ಕೊಂಡ್ರೆ ಬೇಗ ಮಾಡ್ಕೋಬಹುದು. ಅಂದರೆ ಇದು ಕೆಲಸಕ್ಕೆ ಹೋಗೋರಿಗೆ ಇವ್ರಿಗೆಲ್ಲ ತುಂಬ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಒಬ್ಬರಿಗೆ ಇಬ್ಬರಿಗೆ ಮಾಡೋವಾಗ ನಿಮಗೆ ಅದು ಹಾಕೋದು ಗೊತ್ತಾಗಲ್ಲ. ನೋಡಿ, ಈ ಥರ ರೆಡಿ ಮಾಡಿಕೊಂಡೆ. ಇವಾಗ ಅದಕ್ಕೊಂದು ತರಕಾರಿ ಹಾಕಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 4 ರಿಂದ 5 ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, 2 ಸೌತೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಹೆಚ್ಕೋತೀನಿ. ಇದನ್ನು ಈ ಥರ ಒಂದು ಪುಡಿ ಮಾಡಿ ಇಟ್ಕೊಂಡಾಗ ನಿಮಗೆ ಮನೆಯಲ್ಲಿ ದಂಟಿನ ಸೊಪ್ಪಿದ್ದರೆ ಅದರಲ್ಲಿ ಮಜ್ಜಿಗೆ ಪಳದ್ಯ ಮಾಡ್ಬೋದು. ಆಮೇಲೆ ಬೂದುಗುಂಬಳಕಾಯಿಯಲ್ಲಿ ಮಜ್ಜಿಗೆ ಪಳದ್ಯ ತುಂಬ ಚೆನ್ನಾಗಿರುತ್ತೆ ಅದು. ಆಮೇಲೆ ತುಂಬ ಇದೆ ನಿಮಗೆ ಮಜ್ಜಿಗೆ ಪಳದ್ಯಕ್ಕೆ. ಬೆಂಡೆಕಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಬೆಂಡೆಕಾಯಿ ಮಜ್ಜಿಗೆ ಪಳದ್ಯ ಎಲ್ಲದಕ್ಕೂ. ಅಂದರೆ ಈ ಸೌತೆಕಾಯಿದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೋಬಹುದು ಆರಾಮಾಗಿ. ನಿಮಗೆ ಚೆನ್ನಾಗಿ ಅನಿಸುತ್ತೆ. ಕೆಲವು ಸರ್ತಿ ಈ ಸಾರು ಹುಳಿ ಇಷ್ಟ ಆಗಲ್ಲ, ರುಚಿ ಇಲ್ಲ ಅಂದಾಗ ಮಜ್ಜಿಗೆ ಪಳದ್ಯ ತುಂಬ ಇಷ್ಟಪಡ್ತಾರೆ. ಮಜ್ಜಿಗೆ ಸಾರು ಅಂತಾರೆ, ಮಜ್ಜಿಗೆ ಪಳದ್ಯ ಅಂತಾರೆ. ಅದು ನಿಮ್ಗೆ ಹೇಗೆ ಬೇಕಾದರೂ ಹೇಳಿ. ನೋಡಿ, ಅದನ್ನು ಒಂದು ಹೆಚ್ಕೊಂಡ್ರೆ ಅದು ಸಾಕಾಗಲಿಲ್ಲ, ಮತ್ತು ಇನ್ನೊಂದನ್ನು ನಾನು ಹೆಚ್ಕೋತೀನಿ. ಮಜ್ಜಿಗೆ ಪಳದ್ಯಕ್ಕೆ ತರಕಾರಿ ಸೌತೆಕಾಯಿ, ಇನ್ನೊಂದು ಸೌತೆಕಾಯಿಯು ಹಾಕಿ ಅದನ್ನು, ಅಂದರೆ ಅದು ಸ್ವಲ್ಪ ನೋಡಬೇಕಂದ್ರೆ ಕಹಿ ತೆಗಿಬೇಕು, ಇಲ್ಲ ಅಂದರೆ ತುಂಬ ಕೆಲವು ಸೌತೆಕಾಯಿ ಕಹಿ ಇರುತ್ತೆ, ಅದನ್ನು ಕಹಿ ತೆಕ್ಕೋಬೇಕು. ಮಂಗಳೂರು ಸೌತೆಕಾಯಿ ಅಂತ ಸಿಗುತ್ತಲ್ಲ, ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಪಳದ್ಯ. ಇದನ್ನು ನಾನು ನೋಡಿ ಕುಕ್ಕರಲ್ಲಿ ಬೇಯಿಸ್ತಿದ್ದೀನಿ. ನೀವು ಇದನ್ನು ಸ್ಟೀಮಲ್ಲಿ ಬೇಯಿಸಿ ಮಾಡಬೇಕು, ನಿಮಗೆ ಆ ಹೋಳುಗಳು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಅಷ್ಟು ಟೈಮ್ ಇಲ್ಲ, ಇವಾಗ ಗ್ಯಾಸು ಜಾಸ್ತಿ ಮಾಡೋಂಗಿಲ್ಲವಲ್ಲ, ಹಾಗಾಗಿ ಕುಕ್ಕರಲ್ಲಿ ಇಂಡಕ್ಷನ್ ಒಲೆಯಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನಿಮ್ಗೆ ಆ ಥರ ಒಂದು ಇದರಲ್ಲಿ ಸ್ಟೀಮಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಆಗ್ತಿಲ್ಲ, ಇದರಲ್ಲೇ ಮಾಡ್ಕೊಳ್ತಿದ್ದೀನಿ. ಒಂದು ಸರ್ತಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೀರು ಹಾಕಿ, ನೀವು ಬೇಕಾದರೂ ಒಗ್ಗರಣೆನಲ್ಲೇ ಬೇಯಿಸ್ಕೊಳ್ಳಿ, ತೊಂದರೆ ಇಲ್ಲ, ಆರಾಮ್ಸೆ ಮಾಡ್ಕೋಬಹುದು. ನೋಡಿ, ನೀರು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊತೀವಿ. ಮುಚ್ಚಳ ಮುಚ್ಚಿ ಒಂದು ಸರ್ತಿ ಕೂಗಿಸ್ಕೊತೀವಿ. ಆಯಿತು. ಇವಾಗ ಅದು ಸ್ಟವ್ ಮೇಲಿಟ್ಟೆ, ಅದು ಇದಾಗುತ್ತೆ, ಬೇಯುತ್ತೆ.
ಇಲ್ಲಿ ಒಂದು ಚಿಕ್ಕ ಜಾರ್ಗೆ ಹಸಿ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಇದೆ. ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ. ಇವಾಗ ಇವೆರಡು ಹಾಕಿಬಿಟ್ಟು ಇವಾಗ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪುಡಿ ನಾವು 4ರಿಂದ 5 ಸ್ಪೂನ್ ಹಾಕಿದ್ರೆ ಮುಗೀತು. ರುಬ್ಕೊಂಡ್ರೆ ನಿಮಗೆ ಆರಾಮಾಗಿ ಮಜ್ಜಿಗೆ ಹಪ್ಪಳದ ರುಬ್ಬೋದು ರೆಡಿಯಾಗುತ್ತೆ. ನಾನೊಂದು 4 ಸ್ಪೂನ್ ಹಾಕಿದೆ. ನೀವು ಬೇಕಾದರೆ ಇನ್ನೊಂದು 2 ಸ್ಪೂನ್ ಹಾಕಿ, ತೊಂದರೆ ಇಲ್ಲ. ಖಾರ ಬೇಕು ಅಂದರೆ ಒಂದು ಮೀಡಿಯಮ್ ಖಾರಕ್ಕೆ ನಾನು ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋತೀವಿ. ನೋಡಿ ರೆಡಿ ಆಗೋಯಿತು, ರುಬ್ಬಿದ್ದು ರೆಡಿ ಆಯಿತು. ಇವಾಗ ನಿಮಗೆ ಗಮನಿಸ್ಬೋದು, ನೀವು ಮಜ್ಜಿಗೆ ಪಳದ್ಯ ಅಂದರೆ ನೀವು ಅರ್ಧ ಗಂಟೆ ನೆನೆಸ್ಬೇಕು. ಅದು ನೆಂದಿದೆಯಾ ಇಲ್ವಾ ನೋಡಿ. ಹುಳಿ ಮಜ್ಜಿಗೆ ಇಟ್ಕೊಂಡಿದ್ದೀನಿ, ಇಲ್ಲಿ ಉಪ್ಪು ಇಟ್ಕೊಂಡಿದ್ದೀನಿ, ಒಗ್ಗರಣೆನೂ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದರೆ ಅದನ್ನೇ ಇಲ್ಲ ಫ್ರೆಶ್ಶಾಗಿ ಒಗ್ಗರಣೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಲ್ಲಿ ಕೂಗಿಸ್ಕೊಂಡೆ ಕುಕ್ಕರಲ್ಲಿ. ತರಕಾರಿ ಬೆಂದಿದೆ, ನೋಡೋಣ ಬನ್ನಿ. ನೋಡಿ ತರಕಾರಿ ಚೆನ್ನಾಗಿ ಬೆಂದಿದೆ. ಆಯಿತು, ಇವಾಗ ಬೆಂದಿರೋದಾಯಿತು. ನೋಡಿ ಒಂದು 2-3 ನಿಮಿಷದಲ್ಲಿ ಮಜ್ಜಿಗೆ ಪಳದೆ ರೆಡಿ ಆಗೋಗುತ್ತೆ. ಇವಾಗ ಬೆಂದಿರೋದೆಲ್ಲ ಒಂದು ದಪ್ಪ ತಳ ಪಾತ್ರೆಗೆ ಹಾಕಿಬಿಟ್ಟು ಸ್ಟವ್ ಆನ್ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡಿಕೊಂಡು ಇವಾಗ ಒಂದೊಂದಾಗಿ ಹಾಕ್ಕೋತಾ ಹೋಗ್ಬೋದು. ನೋಡಿ ಇವಾಗ ಅದು ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಸಾಕು ಬೆಂದಿರೋದು. ಇವಾಗ ರುಬ್ಬಿರೋದೆಲ್ಲ ಹಾಕ್ಕೊಳ್ತಿದ್ದೀನಿ ನಾನು. ಕೊಬ್ಬರಿ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಮತ್ತು ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿದೆ. ಒಂದು ಸ್ವಲ್ಪ ಕುದೀಲಿ. ಕುದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಕಲ್ಲುಪ್ಪೇ ಹಾಕ್ತೀನಿ ನಾನು, ರುಚಿ ಚೆನ್ನಾಗಿರುತ್ತೆ. ಕಲ್ಲುಪ್ಪು ಹಾಕಿ ಅದನ್ನು ಕುದಿಯೋಕೆ ಬಿಡಬೇಕು. ತುಂಬ ಕುದಿಸೋ ಅವಶ್ಯಕತೆ ಇಲ್ಲ, ತುಂಬ ಕುದಿಸ್ಲೂಬಾರ್ದು, ಚೆನ್ನಾಗಿರುತ್ತೆ ಎಲ್ಲ. ನೋಡಿ ಒಂದು ಕುದೀತು. ಕುದ್ದಾದಮೇಲೆ ಇವಾಗ ಮಜ್ಜಿಗೆ ನಾನು ಚೆನ್ನಾಗಿ ಕಡಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಅದನ್ನು ಒಂದು ಸರ್ತಿ ಕುದಿ ಬಂತು ಅಂದರೆ ಆಫ್ ಮಾಡಬೇಕು. ನೋಡಿ ಕುದೀತಿದೆ, ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿದ್ರೆ ಮುಗೀತು, ಮಜ್ಜಿಗೆ ಪಳದ್ಯ ರೆಡಿ ಆಯಿತು. ಅದಕ್ಕೊಂದು ಒಗ್ಗರಣೆ ನೋಡಿ. ಒಗ್ಗರಣೆ ಹಿಂಗು ಸಾಸಿವೆ ಕರಿಬೇವು ಒಗ್ಗರಣೆ ಮಾಡಿದೆ, ಹಾಕಿದೆ. ಒಂದು ತಟ್ಟೆ ಮುಚ್ಚಿದೆ, ತಕ್ಷಣ ತಟ್ಟೆ ಮುಚ್ಚಬೇಕು. ಕಾರಣ ಅಂದರೆ ಮಜ್ಜಿಗೆ ಪಳದ್ಯ ಘಮ ಚೆನ್ನಾಗಿರುತ್ತೆ, ಒಗ್ಗರಣೆ ಇದು ಗೊತ್ತಾಗುತ್ತೆ. ನೋಡಿ ರೆಡಿ ಆಯಿತು. ನೋಡಿ ಇವಾಗ ರಾಗಿ ಮುದ್ದೆ ಮಾಡ್ತೀನಿ. ರಾಗಿ ಮುದ್ದೆಗೆ ನಾನು 1 ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ಇಲ್ಲಿ 1 ಟೀ ಸ್ಪೂನ್ ರಾಗಿ ಹಿಟ್ಟು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. 2 ಲೋಟ ನೀರು. 1 ಲೋಟ ರಾಗಿ ಹಿಟ್ಟಿಗೆ 2 ಲೋಟ ನೀರು. ಈ 1 ಟೀ ಸ್ಪೂನು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿ ಇಟ್ಕೋತೀನಿ. ನೋಡಿ ಈ ಪೇಸ್ಟ್ ಮಾಡಿಟ್ಕೊಂಡೆ. ಇವಾಗ ಒಂದು ಪಾತ್ರೆ ಇಡ್ತಿದ್ದೀನಿ. ಪಾತ್ರೆ ಅದು ದಪ್ಪ ತಳ ಇರೋ ಪಾತ್ರೆ ಇಟ್ಕೋಬೇಕು. ಅದಕ್ಕೆ 2 ಲೋಟ ನೀರು ಹಾಕ್ತೀನಿ. 2 ಲೋಟ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಬಿಸಿ ಆಗಬೇಕು. ಸ್ಟವ್ ಆನ್ ಮಾಡ್ಕೊಳ್ತೀನಿ, ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ನೋಡಿ ಮುಚ್ಚಿಡ್ತೀನಿ. ಒಂದು ಸ್ವಲ್ಪ ಬಿಸಿ ಆಯಿತು, ಅದನ್ನು ತೆಗೆದು ಇವಾಗ ನಾನು ಅದೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ರಾಗಿ ಹಿಟ್ಟು, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತೀನಿ. ಇದು ಹಾಕಿದ್ರೆ ನಿಮಗೆ ರಾಗಿ ಮುದ್ದೆ ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿಟ್ಬಿಡ್ತೀನಿ. ಅದನ್ನು ಸ್ವಲ್ಪ ಕುದೀಲಿ. ಕುದ್ದಾಗ ಒಂಥರ ಗಂಜಿ ಥರ ಆಗತ್ತದು. ನೋಡಿ ಕುದೀತು. ಇದನ್ನು ಒಂದು ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಮ್ಮಿ ಉರಿ ಮಾಡಿ ರಾಗಿ ಹಿಟ್ಟು ಹಾಕ್ತೀನಿ. ಅದನ್ನು ಮಧ್ಯದಲ್ಲಿ ಹಾಕ್ಕೊಳ್ತೀನಿ. ಮಧ್ಯದಲ್ಲಿ ಹಾಕಿ ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ನೋಡಿ ತಟ್ಟೆ ಮುಚ್ಚಿಟ್ಟು ಒಂದು ಅರ್ಧ ನಿಮಿಷ ಬಿಟ್ಟು ನೋಡಿ ಅರ್ಧ ನಿಮಿಷ ಆಯಿತು, ತೆಗೆದೆ. ಇದನ್ನು ನೀಟಾಗಿ ತೊಳಸ್ಕೋಬೇಕು, ಅದನ್ನು ಚೆನ್ನಾಗಿ ತೊಳಸ್ಕೋಬೇಕು. ಆ ರಾಗಿ ಹಿಟ್ಟು ಅದು ಗಂಟು ಆಗೋದೇ ಇಲ್ಲ. ನಿಮ್ಗೆ ಈ ಥರ ಮಾಡಿದಾಗ ಗಂಟು ಬರೋದೇ ಇಲ್ಲ. ನಿಮ್ಗೆ ರಾಗಿ ಮುದ್ದೆ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ತೊಳಸ್ಕೋಬೇಕಷ್ಟೇ. ರಾಗಿ ಮುದ್ದೆನಲ್ಲಿರೋದೇ ಚೆನ್ನಾಗಿ ತೊಳಸ್ಕೋಬೇಕು. ಅದನ್ನೆಲ್ಲ ಅರ್ಧ ನಿಮಿಷ ಮುಚ್ಚಿಟ್ಟಿದ್ನಲ್ಲ ನೋಡಿ, ಎಷ್ಟು ಒಂದು ಸ್ವಲ್ಪನೂ ಗಂಟಿಲ್ಲ. ಚೆನ್ನಾಗಿ ತೊಳಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಚೆನ್ನಾಗಿ ತೊಳಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಚುಮುಕ್ಸಿ ಮುಚ್ಚಿಡ್ಬೇಕು. ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು. ಅಂದರೆ ರಾಗಿ ಮುದ್ದೆ ಮಾಡಬೇಕಾದ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು.
ಒಂದು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ನಾನು ಮುಚ್ಚಿಡ್ತೀನಿ. ಅದನ್ನು ಒಂದು ಅರ್ಧದಿಂದ 1 ನಿಮಿಷ ಮುಚ್ಚಿದ್ರೂ ತೊಂದರೆ ಇಲ್ಲ. ಮುಚ್ಚಿಟ್ಬಿಟ್ಟು ಅದನ್ನು ತೆಗೆದು ನೋಡಿದ್ರೆ ಘಮ್ ಅಂತ ರಾಗಿ ಬೆಂದಿರೋ ಘಮ ಬರುತ್ತೆ ನೋಡಿ. ಎಲ್ಲ ಚೆನ್ನಾಗಿ ತೊಳೆಸ್ಕೊಳ್ಬೇಕು. ತೊಳೆಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂತು. ಒಂದು ಹಲ್ವಾ ಥರ ಬಂದಿದೆ. ಸ್ಟವ್ ಆಫ್ ಮಾಡಿದೆ. ಇವಾಗ ಅದನ್ನು ಚೆನ್ನಾಗಿ ಈ ಥರ ಇನ್ನೊಂದು ಸರ್ತಿ ಚೆನ್ನಾಗಿ ತೊಳೆಸ್ಕೊಂಡು ಇವಾಗ ಉಂಡೆ ಮಾಡೋದನ್ನು ತೋರಿಸ್ತೀನಿ. ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಅದನ್ನು ಒಂದು ತಟ್ಟೆ ತೊಗೋಬೇಕು. ಅದಕ್ಕೊಂದು ಸ್ವಲ್ಪ ನೀರು ಸವರಿಸ್ಕೋಬೇಕು, ಇಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ. ಬೆಂದಿದೆ, ಚೆನ್ನಾಗಿ ಬೆಂದಿದೆ ರಾಗಿ ಮುದ್ದೆ. ಇದನ್ನು ತೆಕ್ಕೊತೀನಿ. ನಿಮ್ಗೆ ತೆಗೆದು ಹಾಕೋವಾಗಲೇ ಗೊತ್ತಾಗ್ತಿದೆ ಅನಿಸುತ್ತೆ. ಅದು ಚೆನ್ನಾಗಿ ಬೆಂದಿರೋದ್ರಿಂದ ನಿಮ್ಮ ಬಿಸಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ನಾನೇನು ತುಂಬ ಇದು ಕೈಯಲ್ಲಿ ಇದು ಮಾಡ್ತಿಲ್ಲ. ನಾವು ಮಾಡೋವಾಗಲೇ ಚೆನ್ನಾಗಿ ತೊಳೆಸಿರೋದ್ರಿಂದ ರಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ ನೋಡಿ. ಬಂದ್ಬಿಡ್ತು ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನೋಡಿ ಉಪ್ಪು ಹಾಕಿಲ್ಲ, ತುಪ್ಪ ಹಾಕಿಲ್ಲ. ಬೇಕಾದರೆ ಮೇಲ್ಗಡೆ ಹಾಕ್ಕೊಳ್ಬಹುದು. ಆ ಥರ ಏನೂ ಹಾಕಿಲ್ಲ. ಹಾಗಾಗಿ ರಾಗಿ ಮುದ್ದೆ ಅಷ್ಟು ಒಳ್ಳೆಯದು. ರಾಗಿ ನೋಡಿ ಊಟಕ್ಕೆ ಬಡಿಸ್ಕೊಳ್ತಿದ್ದೀನಿ. ಉಪ್ಪಿನಕಾಯಿ ಹಾಕ್ಕೊಂಡೆ, ಉಪ್ಪಚ್ಚಿದ ಮೆಣಸಿನ್ಕಾಯಿ, ಸ್ವಲ್ಪ ಅನ್ನ ಹಾಕ್ಕೊಂಡು ರಾಗಿ ಮುದ್ದೆ ಮಾಡಿದ್ನಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ. ಅದ್ರ ಜೊತೆ ಮಜ್ಜಿಗೆ ಪಲ್ಯ. ಇಲ್ಲಿ ನಾನು ಉಪ್ಪಿನಕಾಯಿ ಹೇಗೆ ಮಾಡೋದನ್ನು ವಿಡಿಯೋ ಮಾಡಿದ್ದೀನಿ. ಉಪ್ಪಚ್ಚಿದ ಮೆಣಸಿನ್ಕಾಯ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಜನ ಇಷ್ಟಪಟ್ಟಿದ್ದೀರಾ ನೋಡಿ. ಇಲ್ಲಿ ಆ ರಾಗಿ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಿಮ್ಮನೆಯಲ್ಲೂ ಈ ಥರ ಒಂದು ಮಜ್ಜಿಗೆ ಪಳದ ಪುಡಿ ಮಾಡಿಕೊಂಡ್ರೆ ದಿಢೀರಾಗಿ ಮಜ್ಜಿಗೆ ಪಳದ್ಯ ಮಾಡ್ಕೋಬಹುದು. ನಾನು ಇವಾಗ ನಮ್ಮ ಅತ್ತೆನ ಕೇಳ್ತೀನಿ. ಅವ್ರಿಗೆ ನಾನು ಹೇಳಿಲ್ಲ ನಾನು ಈ ಥರ ಪುಡಿ ಮಾಡಿ ನಾನು ಇದು ಮಾಡಿದ್ದೀನಿ ಅಂತ, ಮಜ್ಜಿಗೆ ಪಳದ್ಯ ಮಾಡಿದೆ ಅಂತ. ಅವ್ರನ್ನ ಕೇಳ್ತೀನಿ ಹೇಗೆ ಅನ್ನಿಸ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತು ಮಜ್ಜಿಗೆ ಪಳದ್ಯ? ತುಂಬ ನಮ್ಮ ಅತ್ತೆ ಮಾತಾಡ್ತಾರೆ. ನಂಗೆ ಗೊತ್ತಾಗಲೇ ಇಲ್ಲ. ಹೌದಾ? ಮಿಕ್ಸ್ ಮಾಡಿಟ್ಕೊಂಡಿದ್ದು. ಹೌದಾ? ಅಯ್ಯೋ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ನೋಡಿ ನಿಮ್ಮನೆಯಲ್ಲೂ ಈ ಥರ ಒಂದು ಕೆಲಸಕ್ಕೆ ಹೋಗೋರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಮಾಡ್ಕೊಳ್ಳಿ, ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.